ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಕರ್ಣನಿಗೆ ಮತ್ತೊಂದು ಕಂಟಕ ಎದುರಾಗಿದೆ ಅಂತಲೇ ಹೇಳ್ಬೋದು. ಈಗ ಕರ್ಣ ತಾತನ ಫೋಟೋ ಎದುರು ಬಂದ್ಬಿಟ್ಟು ನಾನು ಅಪ್ಪನಿಗೆ ತುಂಬಾ ಕಾಟ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅನಿಸ್ತಿದ್ಯಾ, ಆದರೆ ಅವರಿಗೆ ಕಷ್ಟ ಕೊಡಬೇಕಂತ ನನಗೆ ಯಾವುದೇ ರೀತಿಯಾದಂಥ ಉದ್ದೇಶ ನನ್ನ ಮನಸ್ಸಲ್ಲಿ ಇಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ತಾತನ ಬಳಿ ಮಾತಾಡ್ತಾ ಇದ್ದಾನೆ. ಆಗ ನಿಧಿ ಅಲ್ಲಿಗೆ ಬಂದ್ಬಿಟ್ಟು ಮುದ್ದು ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ಕರ್ಣ ಅಪ್ಪನಿಗೆ ತುಂಬಾ ತೊಂದರೆ ನಾನು ಕೊಟ್ಬಿಟ್ವಿ ಅನಿಸ್ತಾ ಇದೆ, ಹೀಗೆಲ್ಲ ಮಾಡ್ತಿರೋದು ತುಂಬಾ ನನ್ನ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಈ ಕುಟುಂಬ ಯಾವಾಗಲೂ ಕೂಡ ಸಂತೋಷದಿಂದ ಇರಬೇಕು, ನಾನು ಅವರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ಕರ್ಣ ನಿಧಿ ಬಳಿ ಹೇಳ್ತಾ ಇದ್ದಾನೆ. ಆಗ ನಿಧಿ ಕರ್ಣನ ಬಾಯನ್ನು ಕೈಯಿಂದ ಮುಚ್ಚಿಬಿಟ್ಟು, ನೀವಿಲ್ಲದೆ ನಾನಿರ್ತೀನ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ, ಈ ರೀತಿ ಅಪಶಕುನ ಮಾತುಗಳನ್ನು ಆಡಬಾರ್ದು ನೀವು ಅಂತ ಹೇಳ್ತಾ ಇದ್ದಾಳೆ. ಆಗ ಕರ್ಣ ನಿಮಗೆ ಹರ್ಟ್ ಮಾಡುವಂಥ ಉದ್ದೇಶ ನನಗಿರಲಿಲ್ಲ, ಆದರೆ ಸಡನ್ನಾಗಿ ಬಾಯಿಗೆ ಬಂತು ಅಂತಾನೆ. ಆಗ ನಿಧಿ, ನೀವು ನನಗೆ ಗಂಡ ಮಾತ್ರ ಅಲ್ಲ, ನನ್ನ ಜಗತ್ತು ಕೂಡ, ಯಾವುದೇ ಕಾರಣಕ್ಕೂ ಹೀಗೆಲ್ಲ ಹೇಳೋ ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಗ ಕರ್ಣ, ನನಗೇನಾದರೂ ನಾನು ನೊಂದ್ಕೊಳ್ಳಲ್ಲ, ಆದರೆ ಏನೇ ಆದರೂ ಕೂಡ ನಾನು ಎದುರಿಸೋಕ್ಕೆ ಧೈರ್ಯವಾಗಿ ಇರ್ತೀನಿ, ಆದರೆ ಅದರಿಂದಾಗಿ ಬೇರೆಯವರಿಗೆ ಹರ್ಟ್ ಆದರೆ ನನಗೆ ತುಂಬಾ ಬೇಜಾರಾಗತ್ತೆ. ಹಾಗೆ ಇವರೆಲ್ಲ ಕೂಡ ಸಂತೋಷದಿಂದ ಇರೋ ಹಾಗೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಕರ್ಣ ನಿಧಿಯ ಬಳಿ ಹೇಳ್ತಾ ಇದ್ದಾನೆ. ಆಗ ನಿಧಿ, ಹೌದು, ಅದೆಲ್ಲ ಆಗಬೇಕಂದ್ರೆ ನೀವು ಮೊದಲು ಚೆನ್ನಾಗಿರಬೇಕು, ಆಗಲೇ ತಾನೇ ಸಾಧ್ಯ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮಿಂದ ಸಮಾಜಕ್ಕೆ ಎಷ್ಟೊಂದು ಸಹಾಯ ಆಗೋದಿದೆ, ಈ ರೀತಿಯಲ್ಲಿ ನೀವು ಮಾತನಾಡೋದು ಸರಿಯಲ್ಲ, ನೀವೇನು ಆಡಿರೋ ಮಾತನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ನಿಧಿ ಹೇಳ್ತಾ ಇದ್ದಾಳೆ. ಕರ್ಣ ಕೂಡ ಆ ಮಾತನ್ನು ವಾಪಸ್ ತಗೊಳ್ತಾ ಇದ್ದಾನೆ. ಹಾಗೆ ನಿಮ್ಮನ್ನು ಒಂದು ಕ್ಷಣ ಕೂಡ ಬಿಟ್ಟಿರಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ತನ್ನ ಪ್ರೀತಿಯನ್ನು ಹೇಳಿಕೊಳ್ತಾ ಇದ್ದಾಳೆ. ಹಾಗೆ ಖುಷಿಯಿಂದ ಕರ್ಣ ಅವಳ ಪ್ರೀತಿಯನ್ನು ಕೂಡ ಸ್ವೀಕರಿಸ್ತಾ ಇದ್ದಾನೆ. ಇತ್ತ ನಯನತಾರ ಮತ್ತು ಸೀತಾ ಮಾತನಾಡ್ಕೊಳ್ತಾ ಇದ್ದಾರೆ. ನಿನ್ನ ನಂಬಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟೆ, ಆದರೆ ಏನಾಯಿತು ಈಗ ಅಂತ ನಯನತಾರಂಗೆ ಸೀತಾ ಹೇಳ್ತಾ ಇದ್ದಾಳೆ. ಈಗೇನಾಯಿತು, ನಿನಗೆ ಬೇಕಾದ ಹಾಗೆ ಎಲ್ಲ ನಡೀತಿದೆಯಲ್ಲ ಅಂತ ಸೀತಾಗೆ ನಯನತಾರ ಹೇಳ್ತಾ ಇದ್ದಾಳೆ. ಆಗ ಸೀತಾ ಒಂದು ವಿಡಿಯೋವನ್ನು ಪ್ಲೇ ಮಾಡಿ ತೋರಿಸ್ತಾ ಇದ್ದಾಳೆ. ಇಲ್ಲಿ ನೋಡು, ಇದರಲ್ಲಿ ಏನು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಆ ವಿಡಿಯೋದಲ್ಲಿ ರಮೇಶ್ ಮಾಲತಿಗೆ ಡಿವೋರ್ಸ್ ಆಗೋ ಥರ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆದರೆ ಈ ವಿಡಿಯೋದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ, ಕೇಕ್ ಕಟಿಂಗ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಆಗ ನಯನತಾರ ಅದೊಂದು ಜಸ್ಟ್ ಕೇಕ್ ಕಟಿಂಗ್ ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ. ಆಗ ಸೀತಾ, ಅದು ಜಸ್ಟ್ ಕೇಕ್ ಕಟಿಂಗ್ ಅಲ್ಲ, ಇದರಲ್ಲಿ ಎಷ್ಟು ಬಾಂಧವ್ಯ ಇದೆ ಅಂತ ಎಲ್ಲರ ಮುಖದಲ್ಲೂ ಗೊತ್ತಾಗ್ತಾ ಇದೆ, ನೀನು ಸ್ವಲ್ಪ ಗಮನಿಸು ಅಂತ ಹೇಳ್ತಾ ಇದ್ದಾಳೆ. ಹಾಗೆ ನಯನತಾರ, ಇಲ್ಲ, ಇದು ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಆಗ ಸೀತಾ, ನಿನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಹೇಳು, ಇಷ್ಟೆಲ್ಲ ಮಾಡಿರೋಳಿಗೆ ಇದೊಂದು ಮಾಡೋದು ಹೆಚ್ಚಲ್ಲ ಅಂತ ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದಾಳೆ. ಆಗ ನಯನತಾರ, ಇಲ್ಲ, ನಿನ್ನ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೀನಿ, ನನ್ನ ಸಾಮರ್ಥ್ಯದ ಮೇಲೆ ನಿನಗೆ ಸಂಶಯ ಬೇಡ ಅಂತ ಹೇಳ್ತಾ ಇದ್ದಾಳೆ. ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಅಲ್ಲಿಂದ ಹೋಗ್ತಾ ಇದ್ದಾಳೆ. ಈ ಕಡೆ ಸೀತಾಳ ಮನೆಯಿಂದ ಹೊರಟು ಬಂದ ನಂತರ ನಯನತಾರ ಸೀತಾಳ ಮನೆಯ ಎದುರುಗಡೆ ನಿಂತ್ಕೊಂಡು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ನೋಡ್ತಾನೆ ಎಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ. ಇದೇ ರೀತಿ ಆಗೋದ್ರೆ ಸಮಸ್ಯೆ ಅನ್ನೋ ಬಾಣ ನನ್ನ ಕಡೆಗೆ ತಿರುಗಿ ಬರುತ್ತೆ ಅಂತ ಅನಿಸ್ತಾ ಇದೆ ಅಂತ ಚಿಂತೆ ಮಾಡ್ತಾ ಇದ್ದಾಳೆ. ಹಾಗೆ ಇದನ್ನು ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸರಿ ಮಾಡಬೇಕು, ಹಾಗೆ ಇದನ್ನು ನೋಡಲಿಕ್ಕಾಗಿ ನಾನು ಇಷ್ಟು ವರ್ಷ ತಪಸ್ಸನ್ನು ಮಾಡಿದ್ದ ಅಂತ ಅವಳಿಗೆ ಅವಳು ಬೇಜಾರು ಮಾಡ್ಕೊತಾ ಇದ್ದಾಳೆ. ಅದೇ ರೀತಿ ಇವೆಲ್ಲವೂ ಸರಿಯಾಗಬೇಕು ಅಂದರೆ ಕರ್ಣ ಸಾಯಲೇಬೇಕು, ಆಗ ಯಾರೂ ಒಂದಾಗೋಕ್ಕೆ ಆಗಲ್ಲ, ಛಿದ್ರ ಆಗಿ ಹೋಗುತ್ತೆ. ಅಣ್ಣ, ನಾನು ಬದುಕನ್ನು ಹಾಳು ಮಾಡಿದ್ಯಲ್ಲ, ನಿನ್ನ ಇಡೀ ಕುಟುಂಬವನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದೇ ರೀತಿ ಅದರಲ್ಲೇ ನೀನು ಸುಟ್ಟು ಬೂದಿ ಆಗಬೇಕು ಅಂತ ಕೂಡ ಶಾಪವನ್ನು ಹಾಕ್ತಾ ಇದ್ದಾಳೆ. ಅದೇ ರೀತಿ ಈಗ ಮತ್ತೆ ಹೊಸ ಪ್ಲಾನ್ ಮಾಡೋಕ್ಕೆ ನಯನತಾರ ಹೊರಟಿದ್ದಾಳೆ.
ಇತ್ತ ರಮೇಶ್ ಏನೋ ಯೋಚಿಸ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಬಂದಂಥ ನಯನತಾರ ರಮೇಶನ್ನು ಸಮಾಧಾನ ಮಾಡುವಂಥ ನಾಟಕವನ್ನು ಮಾಡ್ತಾ ಇದ್ದಾಳೆ. ನಿನ್ನ ಹತಾಶೆ, ನೋವು ನನಗೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ನಿನ್ನ ಜೊತೆ ನಾನಿದ್ದೀನಿ ಅಣ್ಣ, ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾಳೆ. ಆಗ ರಮೇಶ್, ನಿನ್ನ ಮಾತು ಕೇಳಿ ನಾನು ಡಿವೋರ್ಸ್ ಕೊಟ್ಟು ಈಗೆಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಗೊತ್ತಾ ಅಂತ ಹೇಳ್ತಾ ಇದ್ದಾಳೆ. ಆಗ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ನೋಡು ಅಂತ ರಮೇಶ್ ನಯನತಾರಂಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ಆಗ ನಯನತಾರ ಬೆಂಕಿಗೆ ತುಪ್ಪವನ್ನು ಸುರಿಯುವಂಥ ಕೆಲಸವನ್ನು ಈಗ ಹೆಚ್ಚಿಗೆ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಏನು ಹೇಳು? ಆ ಕರ್ಣ ಎಲ್ಲರೂ ಕೂಡ ನಿನ್ನ ವಿರುದ್ಧನೇ ತಿರುಗಿಸಿ ಬಿಟ್ಟಿದ್ದಾನೆ, ಅದೇ ರೀತಿ ನಿನ್ನ ಕಡೆ ಎತ್ತಿ ಕಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಕರ್ಣ ಅಣ್ಣ ಅಂತ ಹೇಳ್ತಾ ಇದ್ದಾಳೆ. ಆಗ ರಮೇಶ್ ಕೇಳ್ತಾ ಇದ್ದಾನೆ, ಇದರಿಂದ ಅವನಿಗೇನು ಲಾಭ ಅಂತ ಆಗ ನಯನತಾರ, ನಿನ್ನನ್ನು ಝೀರೋ ಮಾಡೋದು, ನಿನ್ನ ಹತ್ರ ಇರುವಂಥದ್ದು ಎಲ್ಲವನ್ನ ಕಿತ್ಕೊಳ್ತಾ ಇದ್ದಾನೆ, ನಿನ್ನನ್ನು ರಸ್ತೆಗೆ ತಳ್ಳೋದೇ ಅವನ ಉದ್ದೇಶ. ಈಗ ನಮ್ಮ ಆಸ್ತಿಯನ್ನು ಹೊಡೆಯುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾನೆ. ಹಾಗೆ ನಿನ್ನನ್ನು ಹೊರಗೆ ಹಾಕೋದು, ಅವನು ಹೊರಗಡೆ ಮಾತ್ರ ಒಳ್ಳೆಯ ಮುಖವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ, ಆದರೆ ಒಳಗಡೆ ಈ ರೀತಿಯೆಲ್ಲ ಸಂಚನ್ನು ಅವನು ರೂಪಿಸ್ತಿದ್ದಾನೆ ಅಂತ ನಯನತಾರ ರಮೇಶ್ಗೆ ಬೆಂಕಿಗೆ ತುಪ್ಪ ಸುರಿದಂತೆ ಮಾಡ್ತಾ ಇದ್ದಾಳೆ. ಕರ್ಣನನ್ನು ಪರ್ಮನೆಂಟಾಗಿ ಫ್ಯಾಮಿಲಿಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಆವಾಗ ರಮೇಶ್, ಅಂದರೆ ಏನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಆಗ ಅವನನ್ನು ಮುಗಿಸ್ಬಿಡ್ಬೇಕು, ಅಂದರೆ ಅವನ ಕೊಲೆ ಮಾಡಿಬಿಡ್ಬೇಕು ಅಂತ ಹೇಳ್ತಾ ಇದ್ದಾಳೆ ನಯನತಾರ. ಆಗ ರಮೇಶ್ ಒಂದು ಸರ್ತಿ ಟೆನ್ಷನ್ ಮಾಡ್ಕೋತಾ ಇದ್ದಾನೆ. ಹಾಗೆ ಅವನು ಹಿಂಜರಿದಾಗ ಅವನ ಭಾವನೆಗಳಿಗೆ ಇರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ ನಯನತಾರ. ಅದನ್ನೆಲ್ಲ ಕೇಳಿಸಿಕೊಂಡ ರಮೇಶ್ ಯೋಚಿಸಲು ಮುಂದಾಗ್ತಾ ಇದ್ದಾನೆ. ಇತ್ತ ರಮೇಶ್ ಮಾಲತಿಯ ಬಳಿಗೆ ಬಂದು ಡಿವೋರ್ಸ್ ಪೇಪರ್ ಕೇಳ್ತಾ ಇದ್ದಾನೆ. ಮಾಲತಿ ಅದು ಯಾಕೆ ಅಂತ ಹೇಳಿದಾಗ, ಅದಕ್ಕೆ ನೀನು ಬೇಗ ಸೈನ್ ಹಾಕಬೇಕು, ಹಾಕಿಲ್ಲ ಅಂದರೆ ನೀನು ಎಲ್ಲವನ್ನ ಕಳ್ಕೋಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ರಮೇಶ್. ಆದರೆ ಮಾಲತಿಗೆ ಏನು ಕಳ್ಕೊಳಕ್ಕಿದೆ ಇನ್ನು ನನ್ನ ಜೀವನದಲ್ಲಿ, ಎಲ್ಲವನ್ನು ನಾನು ಕಳ್ಕೊಂಡಾಗಿದೆ ಈಗಾಗಲೇ ಅಂತ ಹೇಳ್ತಾ ಇದ್ದಾಳೆ. ಇತ್ತ ಕರ್ಣ ಇವರಿಬ್ಬರ ಮಾತನ್ನು ಕದ್ದು ಕೇಳಿಸ್ಕೊಳ್ತಾ ಇದ್ದಾನೆ. ಹಾಗೆ ಅಮ್ಮಂಗೆ ಸೈನ್ ಹಾಕಿಲ್ಲ ಅಂದರೆ ಏನು ಕಳ್ಕೊತಾರೆ ಅಂತ ಯೋಚಿಸ್ತಾ ಇದ್ದಾನೆ. ಅದೇ ರೀತಿ ಅಷ್ಟೊತ್ತಿಗೆ ಮಾಲತಿ ಅಲ್ಲಿಂದ ಹೊರಗೆ ಬರ್ತಾ ಇದ್ದಾಳೆ. ಆಗ ಏನಾಯ್ತಮ್ಮ, ಅಪ್ಪ ಹೀಗೆಲ್ಲ ಹೇಳಿದ್ರಲ್ಲ ಅಂತ ಕೇಳ್ತಾ ಇದ್ದಾನೆ. ಆಗ ಈ ರೀತಿಯಾದಂಥ ಚುಚ್ಚು ಮಾತುಗಳೆಲ್ಲ ನನಗೇನು ಹೊಸದಲ್ಲ ಅಂತ ಹೇಳ್ತಾ ಇದ್ದಾಳೆ. ನೀನು ಹೋಗು, ನಿನ್ನ ಕೆಲಸವನ್ನು ಮಾಡ್ಕೊ ಅಂತ ಕರ್ಣನಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ದಾಳೆ. ಮಾರನೇ ದಿನ ಕರ್ಣ ಅದೇ ಯೋಚನೆ ಮಾಡ್ತಾ ಇರ್ತಾನೆ. ಅಪ್ಪ ಸುಮ್ಮನೆ ಹೀಗೆಲ್ಲ ಅಂದ್ಕೊಳ್ಳೋರಲ್ಲ, ಅದೇ ರೀತಿ ಈ ರೀತಿ ಮಾತುಗಳನ್ನೆಲ್ಲ ಹೇಳೋರಲ್ಲ, ಹೀಗೆಲ್ಲ ಹೇಳಿದ್ದಾರೆ ಅಂದರೆ ಏನೋ ಒಂದು ಸಮಸ್ಯೆಯನ್ನು ಮಾಡ್ತಾರೆ ಅಂತಲೇ ಅರ್ಥ. ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಇದೇ ರೀತಿಯಾದರೆ ತುಂಬ ಕಷ್ಟ ಆಗುತ್ತೆ, ನಾನು ಇದನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಕೊತಾ ಇದ್ದಾನೆ. ಹಾಗೆ ಅವ್ರಿಗೂ ಸೀತಾಗೂ ಏನು ಸಂಬಂಧ ಇದೆ? ಸೀತಾ ಬಗ್ಗೆ ಅವತ್ತು ನಾನು ಅಪ್ಪನ ಹತ್ರ ವಿಚಾರಿಸಿದಾಗ ಅಪ್ಪ ತುಂಬಾ ಟೆನ್ಷನ್ ಮಾಡಿಕೊಂಡ್ರು ಅಂತ ಯೋಚನೆಯನ್ನು ಮಾಡ್ತಿದ್ದಾನೆ. ಇದು ಯಾಕಿರ್ಬೋದು? ಅವರಿಗೂ ಇವರಿಗೂ ಏನು ಸಂಬಂಧ ಇರ್ಬೋದು? ಅಮ್ಮನ ಹತ್ರ ಡೈವರ್ಸ್ ಕೇಳೋಕ್ಕೂ ಇದೇ ಸಂಬಂಧ ಏನಾದರೂ ಇರ್ಬೋದಾ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಹಾಗೆ ಇದೇನು ಅಂತ ನಾನು ತಿಳ್ಕೊತೀನಿ ಅಂತ ಕರ್ಣ ಹೇಳ್ತಾ ಇದ್ದಾನೆ. ಇತ್ತ ರಮೇಶ್ ಮಾಲತಿ ಕೆನ್ನೆಗೆ ಹೊಡೆಯೋಕ್ಕೆ ಬಂದಿದ್ದು, ಅವಳಾಡಿರುವಂತಹ ಮಾತುಗಳು, ಅದೇ ರೀತಿ ನಿಧಿ ಆಡಿರುವಂತಹ ಮಾತುಗಳು, ಹಾಗೆ ಸಂಜಯ್ ಹೇಳಿದಂಥ ಮಾತುಗಳು, ಹಾಗೆ ಕರ್ಣ ಕೂಡ ಹೇಳಿದಂಥ ಮಾತುಗಳನ್ನೆಲ್ಲ ಯೋಚಿಸ್ತಾ ನಿಂತಿರ್ತಾನೆ. ಹಾಗೆ ಇದರಿಂದಾಗಿ ನನ್ನ ಹಣವನ್ನು ಕಳ್ಕೊಂಡೆ, ಅದೇ ರೀತಿ ಆಸ್ತಿಯನ್ನು ಕಳ್ಕೊಂಡೆ, ಈಗ ನಾನು ಏನೂ ಇಲ್ದಿರೋ ರೀತಿ ಆಗಿದ್ದೀನಿ. ಇದಕ್ಕೆಲ್ಲ ಕಾರಣ ಕರ್ಣ. ನನ್ನ ಹಣ ಆಸ್ತಿ ಎಲ್ಲವನ್ನ ಕಿತ್ಕೊಂಡೆ, ನನ್ನ ಹೆಂಡತಿಯನ್ನೇ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಿ. ನನಗೆ ಆಗಿರುವಂಥ ಅನ್ಯಾಯವನ್ನು ನಾನೇ ಸರಿ ಮಾಡ್ಕೊಳ್ಬೇಕು
ಅದಕ್ಕೆ ನಿನ್ನ ಉಸಿರನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ಈಗ ಕರ್ಣನನ್ನೇ ಸಾಯಿಸಲು ರಮೇಶ್ ಹೊರಟಿದ್ದಾನೆ ಫ್ರೆಂಡ್ಸ್. ಮುಂದೆ ಕರ್ಣ ಏನು ಮಾಡ್ತಾನೆ, ಈ ಕುತಂತ್ರದಿಂದ ಹೇಗೆ ಜೀವವನ್ನು ಉಳಿಸ್ಕೊಳ್ತಾನೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇದಕ್ಕೆಲ್ಲ ಉತ್ತರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ.